ಸುನೀತಾ ಮತ್ತೆ ಮುರಳಿ ಅವರು ಜೋಡಿಯಾಗಿ ಒಂದು ಸ್ಪೆಷಲ್ ರೆಸಿಪಿ ಮಾಡಿ ತೋರಿಸ್ತಾ ಇದಾರೆ. ಏನ್ ಮಾಡಿ ತೋರಿಸ್ತಾ ಇದ್ದೀರಿ? ಹೇಮಾ, ಇದು ನಾವು ಗೀ ರೈಸ್ ಮಾಡ್ತೀವಲ್ಲ, ಅದಕ್ಕೆ ಜೊತೆಗೆ ವೆಜಿಟೇಬಲ್ ಕುರ್ಮಾ ಇದು. ಇದು ಸೈಡ್ ಡಿಶ್ ವೆಜಿಟೇಬಲ್ ಕುರ್ಮಾ ಮಾಡಿ ತೋರಿಸ್ತಾ ಇದ್ದೀರಾ? ಹೌದು. ಇದಕ್ಕೆ ಬೇಕಾಗುವಂತಹ ಸಾಮಗ್ರಿಗಳು: ಆಲೂಗಡ್ಡೆ, ಹುರುಳಿಕಾಯಿ, ಕ್ಯಾರೆಟ್, ಬಟಾಣಿ, ಹಸಿಮೆಣಸಿನಕಾಯಿ, ಉಪ್ಪು, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಸ್ವಲ್ಪ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ, ಗರಂ ಮಸಾಲಾ ಪುಡಿ, ಜೀರಿಗೆ, ಎಲೆ ಮತ್ತೆ ಒಂಚೂರು ಎಣ್ಣೆ. ಮೊದಲನೇದಾಗಿ ಏನ್ ಮಾಡ್ಬೇಕು? ಇವಾಗ ಮೊದಲನೇದಾಗಿ ಮಿಕ್ಸಿ ಮಾಡ್ಕೋಬೇಕು. ಈರುಳ್ಳಿನ, ಕೊಬ್ಬರಿ, ಆಮೇಲೆ ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ ಅಷ್ಟನ್ನ ಹಾಕೊಂಡು ರುಬ್ಬೇಕು. ಅಬ್ಬಾ, ಇಷ್ಟು ಕರೆಕ್ಟ್ ಆಗಿ ಪ್ರಿಪೇರ್ ಮಾಡ್ಕೊಂಡು ಕರ್ಕೊಂಡು ಮಿಕ್ಸಿ ಜಾರ್ ಕೊಡಿ. ಆಮೇಲೆ ಈರುಳ್ಳಿ, ನಾನು ವೆಜಿಟೇಬಲ್ ಕುರ್ಮಾ ಮಾಡೋದ್ ಕಲ್ತಿರ್ಲಿಲ್ಲ, ಸೊ ನನ್ಗೂ ವೆಜಿಟೇಬಲ್ ಕುರ್ಮಾ ಮಾಡೋಕ್ಕೆ ಒಂದು ಅವಕಾಶ ಸಿಕ್ತು. ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಇದು ಶುಂಠಿ ತಗೊಳ್ಳಿ. ಈಗ ತರಕಾರಿ ಹುರ್ಕೊಂಡು. ತರಕಾರಿನ ಏನ್ ಬೇಕು? ಎಣ್ಣೆ ಕೊಡಿ. ಎಲ್ಲ ತರಕಾರಿಗಳು. ಸೊ ಎಲ್ಲಾ ತರಕಾರಿಗಳನ್ನ ಉಪಯೋಗಿಸ್ತಾ ಇದ್ದೀರಾ ಅಲ್ವಾ? ಫಸ್ಟ್ ಆಲೂಗೆಡ್ಡೆ ಹಾಕಿದ್ರಿ, ಹುರುಳಿಕಾಯಿ ಹಾಕಿದ್ರಿ, ಈಗ ಕ್ಯಾರೆಟ್ ಹಾಕಿದ್ದೀರಿ. ಸ್ವಲ್ಪ ಬಟಾಣಿ, ಒಂಚೂರು ಹುರ್ಕೊಳ್ಳೋ. ಫಸ್ಟ್ ಇದನ್ನ ಹುರ್ಕೊಂಡ್ಬಿಟ್ಟು ಆಮೇಲೆ ಮಸಾಲೆ ಹಾಕ್ಬೇಕಾ? ಇದಕ್ಕೆ ಈರುಳ್ಳಿ ಎಲ್ಲ ಹಾಕೊಂಡು ಒಗ್ಗರಣೆ ಹಾಕೊಂಡು ಆಮೇಲೆ ಕುರ್ಮಾ ಮಾಡೋದಿಲ್ಲ? ಇಲ್ಲ, ಫಸ್ಟ್ ಇದನ್ನ ಹಾಕಿ ಹುರ್ಕೊಂಡು ಆಮೇಲೆ ಈ ತರ ಮಾಡ್ಕೋಬೇಕು. ಆಮೇಲೆ ಆ ಈರುಳ್ಳಿ ಹಸಿ ವಾಸನೆ ಎಲ್ಲ ಹೋಗುತ್ತಾ? ಅವಾಗ ಅದೇ ನೀವು ಮಸಾಲೆ ಹಾಕ್ತಿರಲ್ಲ ಅವಾಗ ಈರುಳ್ಳಿ ವಾಸನೆ ಹೋಗುತ್ತಾ? ಬಿಕಾಸ್ ಅದ್ರ ಜೊತೆಗೆ ಬೇರೆ ಎಲ್ಲ ತೆಂಗಿನಕಾಯಿ, ಹಸಿಮೆಣಸಿನಕಾಯಿ ಎಲ್ಲ ಹಾಕಿರ್ತೀನಲ್ಲ. ಹೌದು. ಆಲ್ಮೋಸ್ಟ್ ಫ್ಲೇವರ್ಸ್ ಎಲ್ಲ. ಆಕ್ಚುಲಿ ನಾನು ಇದನ್ನ ತುಂಬಾ ದಿವಸದಿಂದ ಕಲಿಬೇಕಂತ ಇದ್ದೆ. ಇವತ್ತು ನಂಗೆ ಒಳ್ಳೆ ಅವಕಾಶ ಸಿಗ್ತಿದೆ ಇದನ್ನ ಕಲಿಯಕ್ಕೆ. ಯೂಶಲಿ ಇದನ್ನ ಮಾಡೋದು ತುಂಬಾ ರೇರ್. ನಾವಿಬ್ರು ಮನೇಲಿ ಫ್ರೀ ಇದ್ದು ಏನಾದ್ರು ಒಂದು ಒಳ್ಳೆ ಇಬ್ರು ಸೇರಿ ಮಾಡ್ತೀವಿ. ಇದನ್ನ ಯೂಶಲಿ ಪಲಾವು, ಈ ಥರದ ವೆಜಿಟೇಬಲ್ ಕುರ್ಮಾ ಇಬ್ರು ಸೇರಿ ಒಟ್ಟಿಗೆ ಮಾಡೋದು ಜಾಸ್ತಿ. ಬಿಕಾಸ್ ತರಕಾರಿ ಹೆಚ್ಚೋದೆಲ್ಲ ಆಲ್ಮೋಸ್ಟ್ ನಾನು ಸ್ವಲ್ಪ ಕಮ್ಮಿ, ಮನುನೇ ಜಾಸ್ತಿ ಹೆಚ್ಚೋದು. ಓಕೆ. ಹಾಗೆ ಸುನೀತಾ ಅವರೇ, ನೀವು ತುಂಬಾ ಹಾಡ್ತಿದ್ದೀರಿ, ಜೊತೆಗೆ ನಿಮ್ಮ ಸಮಕಾಲೀನ ಗಾಯಕರು ಜೊತೆಗೆ ಹಾಡ್ತಿದ್ದಾರೆ, ಅವ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಹೇಮಾ, ಬಿಕಾಸ್ ಸಮಕಾಲೀನ ಗಾಯಕರು ಅಂದ್ರೆ ಬಿಕಾಸ್ ಸುಮಾರು ಜನ ಇದ್ದಾರೆ ನಮ್ಮ ಕನ್ನಡದಲ್ಲೇ. ಗಾಯಕರಿಗೆ ಏನೂ ಕೊರತೆ ಇಲ್ಲ. ಫಾರ್ ಎಕ್ಸಾಂಪಲ್ ನಮ್ಮ ಮಂಗಳ ಇದ್ದಾಳೆ, ಸುಪ್ರಿಯಾ ಇದ್ದಾಳೆ, ಆಮೇಲೆ ಚೈತ್ರ ಇದ್ದಾರೆ, ನಂದಿತಾ ಇದ್ದಾರೆ, ಶಮಿತಾ ಇದ್ದಾಳೆ. ಹುಡುಗರಲ್ಲಿ ತಗೊಂಡ್ರೆ ಎಲ್ ಶಾಸ್ತ್ರಿ ಸರ್ ಇದ್ದಾರೆ, ಹೇಮಂತ್ ಇದ್ದಾರೆ, ರಾಜೇಶ್ ಕೃಷ್ಣನ್ ಇದ್ದಾರೆ, ಚೇತನ್ ಇದ್ದಾರೆ. ಸೊ ತುಂಬಾ ಚೆನ್ನಾಗೆಲ್ಲ ಹಾಡೋ ಗಾಯಕಿಯರಿದ್ದಾರೆ, ಅದ್ರಲ್ಲಿ ಏನು ತೊಂದರೆನೇ ಇಲ್ಲ. ಬಟ್ ಕೆಲವ್ರು ಯಾರು ಬಿಕಾಸ್ ಎಲ್ ಶಾಸ್ತ್ರಿ ಅವರಂದ್ರೆ ಕೋಲು ಮಂಡೆ ಜಂಗಮ ಬರುತ್ತೆ, ಹೇಮಂತ್ ಅಂದ್ರೆ ಪ್ರೀತ್ಸೆ ಬರುತ್ತೆ, ರಾಜೇಶ್ ಕೃಷ್ಣನ್ ಬಂದ್ರೆ 100 ಜನ್ಮಕ್ಕೂ. ಬಟ್ ಅವ್ರು ತುಂಬಾ ಹಾಡಿರೋದು ಹಂಗಿದೆ. ಸೊ ಇವಾಗ ಮಂಗಳ, ಶಮಿತಾ, ಸುಪ್ರಿಯಾ ಬಂದ್ರೆ ನೀ ಅಮೃತಧಾರೆ ಅದು ಹಾಡಿದ. ಹೌದು. ಬಿಕಾಸ್ ಕನ್ನಡದ ಗಾಯಕರು ಹಾಡಿದ್ರೆ ಹಿಟ್ ಆಗೋದಿಲ್ಲ ಅಂತ ಏನಿಲ್ಲ, ಎಲ್ಲಾನು ಹಿಟ್ ಆಗುತ್ತೆ. ಬಟ್ ಅವಕಾಶಗಳು ಬೇಕು ಅಷ್ಟೇ. ಬಟ್ ಇವಾಗಿನ ನಾನು ಹೇಳೋದೇನಂದ್ರೆ ಅವಕಾಶಗಳಿಲ್ಲ ಅಂತಲ್ಲ, ಬಟ್ ಪರ್ಸೆಂಟೇಜ್ ಕಮ್ಮಿ ಜಾಸ್ತಿ ಮಾಡಬಹುದು. ನಮ್ಮ ಕನ್ನಡ ಗಾಯಕರಿಗೆ ಹೆಚ್ಚಿನ ಅವಕಾಶ ಕೊಟ್ಟು ಪರ್ಸೆಂಟೇಜ್ ಜಾಸ್ತಿ ಮಾಡಿದ್ರೆ ಖಂಡಿತ ನಮ್ದ್ರಲ್ಲಿ. ಬಟ್ ಏನು ನಾನು ಇನ್ನೊಂದು ಆಶ್ಚರ್ಯ ಏನಂತಂದ್ರೆ, ಇವಾಗ ನಾನು ರೋಲ್ ಮಾಡಲ್, ನಂಗೆ SP ಸರ್ ರೋಲ್ ಮಾಡಲ್, ಜಾನಕಿ ಅಮ್ಮ. ಬಟ್ ಹಿಂದೆ ನಮ್ಮ ಮುಂದೆ ಬರ್ತಾ ಇರ್ತಾರಲ್ಲ, ಇವಾಗ ನಮ್ಮ ಹಿಂದೆ ಫಾಲೋವರ್ಸ್ ಇರ್ತಾರಲ್ಲ, ಇವಾಗ ನಮ್ಮನ್ನು ನೋಡ್ತಾರ ಅವರು, ಅಯ್ಯೋ ಇಷ್ಟು ಚೆನ್ನಾಗಿ ಸುಪ್ರಿಯಾ ಅವರು, ಸುನೀತಾ ಅವರೆಲ್ಲ ಹಾಡ್ತಾರೆ, ಅವ್ರಿಗೇನು ಅವಕಾಶಗಳಿಲ್ವಾ ಅಂತ ಒಂದು ಕ್ವೆಶ್ಚನ್ ಬರ್ಬಾರ್ದು ಅವ್ರಿಗೆ. ಹೌದು. ಸೊ ನಾವು ಹಾಡ್ತಾವ್ರೆ, ನಾವು ಹಾಗಾದ್ರೆ ಸಂಗೀತ ಕಲ್ತ್ರೆ ನಾವು ಈ ತರ ಆಗ್ತೀವಿ ಅನ್ನೋದೊಂದು. ಅವಾಗ ಅದಕ್ಕೆಲ್ಲ ಆನ್ಸರ್ ಏನಂದ್ರೆ ನಮ್ಗೆ ಅವಕಾಶಗಳು ಬೇಕು. ಅವಕಾಶಗಳು ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ಪರ್ಸೆಂಟೇಜ್ ಜಾಸ್ತಿ ಆಗ್ಬೇಕು ಅಂತ ಹೇಳೋದು ಅಷ್ಟೇ. ಬಟ್ ಇನ್ನೊಂದಿನ ಬ್ರ್ಯಾಂಡ್ ಮಾಡ್ಬಿಡ್ತಾರೆ. ಇವಾಗ ಏನಂದ್ರೆ ಸುನೀತಾ ಅಂದ್ರೆ
ಮಚ್ಚು ಲಾಂಗು ಸ್ವಲ್ಪ ಓಪನ್ ವಾಯ್ಸು ಅಂತ. ಚೈತ್ರ ಬಂದ್ರೆ ವೆಸ್ಟರ್ನೈಸ್ ಸಾಂಗ್ಸ್ ಅಂತ ಎಲ್ಲ ಬರುತ್ತೆ. ಸೊ ಎಲ್ಲ ತರನು ಹಾಡ್ತೀವಿ ನಾವು. ಚೈತ್ರ ಎಷ್ಟೊಂದು ಮೆಲೋಡಿ ಹಾಡನ್ನು ಪ್ರೂವ್ ಮಾಡಿದಾಳೆ. ಶೀಸ್ ವೆರಿ ಗುಡ್ ಮೆಲೋಡಿ ಸಿಂಗರ್ ಅಂತ. ಶಮಿತಾ ಬರೀ ಟಪಾಂಗುಚ್ಚಿ ಅನ್ಕೊಂಡಿದ್ರು, ಮೊನ್ನೆ ಬಿರುಗಾಳಿ ಹಾಡಿದಾಳೆ. ಹೌದು. ಮಧುರ ಪಿಸುಮಾತಿ ಎಷ್ಟೋ ಜನಕ್ಕೆ ಅವಳು ಶಮಿತಾ ಅಂತಾನೆ ಗೊತ್ತಿಲ್ಲ ಎಷ್ಟೋ ಜನ. ಸೊ ಇದೆ, ಬಟ್ ನಾ ಹೇಳೋದು ಅವಕಾಶಗಳು ಬೇಕು ಅಂತ ಹೇಳೋದಷ್ಟೇ. ದಟ್ಸ್ ರಿಯಲಿ ಗ್ರೇಟ್. ಈಗ ಇದು ಚೆನ್ನಾಗಿ ಬೆಂದಿದೆ. ಹಾ, ಬೆಂದಿದೆ. ಇವಾಗ ನಾವು ರುಬ್ಕೊಂಡಿದ್ವಲ್ಲ ಇದು ಆಲ್ಮೋಸ್ಟ್ ಮುಗೀತು. ಒಂಚೂರು ನಂಗೆ ಒಗ್ಗರಣೆ ಹಾಕೊಂಡ್ಬಿಡ್ತೀನಿ. ಇವಾಗ ಒಗ್ಗರಣೆ ಸಪ್ರೇಟ್ ಆಗಿ ಹಾಕಬೇಕು. ಒಂಚೂರು ಉಪ್ಪು ಹಾಕ್ಬೇಕು. ನೋಡಿ, ಅವ್ರು ಜ್ಞಾಪಿಸ್ತಾ ಇದ್ದಾರೆ ಉಪ್ಪು ಹಾಕ್ಬೇಕು ಅಂತ. ಅಷ್ಟು ಟ್ರೈನಿಂಗ್ ಕೊಟ್ಟಿದ್ದೇವೆ ನಾವು ಅವರಿಗೆ. ಚೂರು ಎಣ್ಣೆ, ಫಸ್ಟ್ ಒಂಚೂರು ಚಕ್ಕೆ, 4 ಲವಂಗ, 2 ಕಾಳು, ಸೊಂಪು, ಪಲಾವ್ ಎಲೆ ಕೊಡಿ. ನೆಕ್ಸ್ಟ್ ಒಂಚೂರು ಇದಕ್ಕೊಂಚೂರು ಗರಂ ಮಸಾಲೆ ಇದಕ್ಕೆ ಹಾಕೊಂಡು ಅಡ್ಡಿಲ್ಲ. ನೆಕ್ಸ್ಟ್ ಅದನ್ನ ಹಾಕ್ಬಿಡೋದಷ್ಟೇ, ಬೆರೆಸ್ಬಿಡೋದಷ್ಟೇನಾ? ಬೆರೆಸ್ಬಿಡೋದು. ಓಕೆ, ಅದು ಫ್ಲೇವರ್ಗೋಸ್ಕರ ಅಲ್ಲ? ಫ್ಲೇವರ್ಗೋಸ್ಕರ. ಆಫ್ ಮಾಡ್ಬಿಡ್ಲಾ? ಯಾ. ಸರ್ವಿಂಗ್ ಬೌಲ್ ಕೊಟ್ಬಿಡಿ. ಸರ್ವಿಂಗ್ ಬೌಲ ಆಗೋಯ್ತಾ? ಎಷ್ಟು ಬೇಗ ಕುರ್ಮಾ? ಓ, ರೆಡಿ. ಆ ಗೀ ರೈಸ್ ಅನ್ನೋದೆಲ್ಲ ತುಂಬಾ ಲೈಟ್ ಕಲರ್ ಇರುತ್ತೆ, ಸೊ ಇದು ಕಲರ್ಫುಲ್ ಆಗಿರುತ್ತೆ. ಫೈನ್. ಗಾರ್ನಿಷ್ಗೆ ಒಂಚೂರು ಕೊತ್ತಂಬರಿ. ಹೇಮಾ, ವೆಜಿಟೇಬಲ್ ಕುರ್ಮಾ ರೆಡಿ. ಬಿಸಿ ಬಿಸಿಯಾಗಿರೋ ವೆಜಿಟೇಬಲ್ ಕುರ್ಮಾ. ಇಟ್ಸ್ ವೆರಿ ಹಾಟ್ ಅಂಡ್ ವೆರಿ ಡಿಫ್ರೆಂಟ್ ಅಂಡ್ ವೆರಿ ಸ್ಪೆಷಲ್. ಥ್ಯಾಂಕ್ ಯು. ಸೊ ವೆಜಿಟೇಬಲ್ ಕುರ್ಮಾ ರೆಡಿ ಆಗಿದೆ. ಬಿಸಿ ಬಿಸಿಯಾಗಿರೋ ವೆಜಿಟೇಬಲ್ ಕುರ್ಮಾ ರೆಡಿ ಆಗಿದೆ. ವೆಜಿಟೇಬಲ್ ಕುರ್ಮಾ ಬೇಕಾಗುವ ಸಾಮಗ್ರಿಗಳು: ಆಲೂಗಡ್ಡೆ, ಹುರುಳಿಕಾಯಿ, ಕ್ಯಾರೆಟ್, ಬಟಾಣಿ, ಹಸಿಮೆಣಸಿನಕಾಯಿ, ಉಪ್ಪು, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ, ಗರಂ ಮಸಾಲ, ಜೀರಿಗೆ, ಪಲಾವ್ ಎಲೆ ಮತ್ತು ಎಣ್ಣೆ. ಮಾಡುವ ವಿಧಾನ: ಬಾಣಲೆಗೆ ಎಣ್ಣೆ, ಆಲೂಗಡ್ಡೆ, ಬೀನ್ಸ್, ಕ್ಯಾರೆಟ್, ಬಟಾಣಿ, ರುಬ್ಬಿದ ಮಿಶ್ರಣ, ಉಪ್ಪು ಹಾಕಿ ಬೇಯಿಸಿ ಚಕ್ಕೆ, ಲವಂಗ, ಪಲಾವ್ ಎಲೆ ಒಗ್ಗರಣೆ ಹಾಕಿದ್ರೆ ವೆಜಿಟೇಬಲ್ ಕುರ್ಮಾ ಸವಿಯಲು ಸಿದ್ಧ.